ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆದ ಒಂದು ಬ್ರೇಕ್ಫಾಸ್ಟ್, ಡಿನ್ನರ್ ಟೈಮ್, ಲಂಚ್ ಟೈಮ್ ಯಾವಾಗ ಕೂಡ ಈ ಒಂದು ರೈಸನ್ನು ನೀವು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಸೂಪರ್ ಆಗುತ್ತೆ. ಡೈಲಿ ಏನು ಮಾಡೋದು ರೈಸಲ್ಲಿ ಸ್ಪೆಷಲ್ ಅಂತ ಹೇಳಿ ನಿಮಗೆ ಚಿಂತೆ ಇದೆ ಆದರೆ ಇದನ್ನು ಖಂಡಿತವಾಗ್ಲೂ ನೀವೊಮ್ಮೆ ಮಾಡಿ ನೋಡಿ. ಓಕೆ, ಈಗ ಇದಕ್ಕೆ 3 ಕಪ್ ಬಾಸ್ಮತಿ ರೈಸ್ ಹಾಕಿ. ಓಕೆ, ಇವಾಗ ಒಂದು ಅಗಲವಾದ ಪಾತ್ರೆ ತಗೊಳ್ಳಿ. ಅದರಲ್ಲಿ ತುಪ್ಪ ಅಥವಾ ಆಯಿಲ್ ಯಾವುದು ಕೂಡ ನೀವು ಇಲ್ಲಿ ಹಾಕ್ಬೋದು. ನಾನು ಎಣ್ಣೆನೂ ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಒಂದು ಅರ್ಧ ಕಪ್ಪಷ್ಟಾದರೂ ಹಾಕಬೇಕು. ಆಮೇಲೆ ಇದಕ್ಕೆ 2 ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡಿದ್ದೀನಿ. ನೀರುಳ್ಳಿ ಒಳ್ಳೆ ರೀತಿ ಕೆಂಪಾದಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನು ಹಾಕೋಣ. ಎಲೆ ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಬಡಿಶೇಪು, ಜೀರಾ ಹಾಗೂ ಇಡೀ ಪೆಪ್ಪರನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಇದಕ್ಕೆ ಕೆಲವು ಮಸಾಲವನ್ನು ಆ್ಯಡ್ ಮಾಡೋಣ. 1 ಚಮಚದಷ್ಟು ಚಿಲ್ಲಿ ಪೌಡರ್ ಹಾಗೂ ಕೊತ್ತಂಬರಿ ಪೌಡರ್, ಸ್ವಲ್ಪ ಗರಂ ಮಸಾಲ ಪೌಡರ್, ಜೀರಾ ಪೌಡರ್ ಹಾಗೂ ಅರಿಶಿನ ಪೌಡರ್ ಇಷ್ಟನ್ನು ನಾನು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಇದನ್ನು ಇದರಲ್ಲಿ ಆಯಿಲಲ್ಲಿ ಫ್ರೈ ಮಾಡಿ, ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ಆಮೇಲೆ ಇದಕ್ಕೆ 4 ಟೊಮೆಟೊವನ್ನು ಸೇರಿಸಿ ಮೀಡಿಯಮ್ ಸೈಜ್ 4 ಟೊಮೆಟೊವನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಸಾಫ್ಟ್ ಆಗುವವರೆಗೂ ಇದನ್ನು ಫ್ರೈ ಮಾಡಲಿಕ್ಕುಂಟು. ಟೊಮೆಟೊ ಇದರಲ್ಲಿ ಒಳ್ಳೆ ರೀತಿ ಸಾಫ್ಟ್ ಆಗಬೇಕು. ಇದರೊಂದಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೂ ಟೊಮೆಟೊ ಸಾಫ್ಟ್ ಆಗಲಿಕ್ಕೆ ಇಲ್ಲಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸ್ವಲ್ಪ ಸಾಫ್ಟ್ ಆಗಿದ್ದೆ. ಇದಕ್ಕೆ ಪುದೀನ ಹಾಗೂ 3 ಹಸಿಮೆಣಸನ್ನು ಕೂಡ ಹಾಕಿದ್ದೀನಿ. ಓಕೆ, ಈ ಮಸಾಲ ಚೆನ್ನಾಗಿ ಬೈಂಡ್ ಆಗಬೇಕು, ಒಳ್ಳೆ ರೀತಿ ಮಿಕ್ಸ್ ಆಗಬೇಕು. ಆಮೇಲೆ ಇದಕ್ಕೆ ನೋಡಿ, ಇವಾಗ ನೋಡ್ಬೋದು ನೀವು ಆಯಿಲೆಲ್ಲ ಮೇಲೆ ಬಂದಿದೆ. ಟೊಮೆಟೊ ಇದರಲ್ಲಿ ಚೆನ್ನಾಗಿ ಮ್ಯಾಶ್ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ 1 ಕಪ್ಪಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡ್ತೀನಿ. ಗ್ರೈಂಡ್ ಮಾಡಿ ಆ್ಯಡ್ ಮಾಡಿ ಅಥವಾ ಚೆನ್ನಾಗಿ ಬೀಟ್ ಮಾಡಿ ಆ್ಯಡ್ ಮಾಡಿ, ಚೆನ್ನಾಗಾಗುತ್ತೆ, ಕ್ರೀಮಿಯಾಗಿ ಆಗುತ್ತೆ ಗ್ರೇವಿ. ಓಕೆ, ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬರಬೇಕು. ಇವಾಗ ಇದಕ್ಕೆ ಸ್ವಲ್ಪ ಚುಟಕಿಯಷ್ಟು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಅರ್ಧ ಚಮಚದಷ್ಟು ಹಾಕಿದರೆ ಸಾಕು ನೀವು. ಓಕೆ, ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಣ. ಮಸಾಲ ಚೆನ್ನಾಗಿ ಇವಾಗ ಫ್ರೈ ಆಗಿದೆ, ಇಲ್ಲಿ ಸಾಫ್ಟ್ ಕೂಡ ಆಗಿದೆ, ಚೆನ್ನಾಗಾಗಿದೆ ನೋಡ್ಬೋದು. ಈ ರೀತಿ ಬರಬೇಕು. ಈ ರೀತಿ ಬಂದ ಮೇಲೆ ಇದಕ್ಕೆ ನಾವು ಏನು ಮಾಡೋಣ ಅಂದರೆ ಉಪ್ಪೆಲ್ಲ ಸ್ವಲ್ಪ ನೋಡಿ ಕರೆಕ್ಟಾಗಿದೆ ಅಂತೇಳಿ ಆಮೇಲೆ ಬೇಯಿಸಿದ ರೈಸ್ ಉಂಟು ನೋಡಿ, ಬಾಯ್ಲ್ ಮಾಡಿದ್ದು, ಅದನ್ನು ನಾವು ಆ್ಯಡ್ ಮಾಡೋಣ. ಒಮ್ಮೆಲೆ ರೈಸ್ ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ಬಿಡುವಾಗಿ ಮಾಡಿ ಆ್ಯಡ್ ಮಾಡಿ ಇದನ್ನು. ಓಕೆ, ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸೈಡಿಂದ ಮೆಲ್ಲನೆ ಇದನ್ನು ಮಿಕ್ಸ್ ಮಾಡಿ. ಹೇಗೆ ನೋಡಿ, ಕಂಪ್ಲೀಟಾಗಿ ಚೆನ್ನಾಗಿದ್ದು ಮಿಕ್ಸ್ ಆಗಲಿ. ಮಿಕ್ಸ್ ಆಗುವಾಗ ಸ್ವಲ್ಪ ಉಪ್ಪನ್ನು ನೋಡಿ ಅದರೊಂದಿಗೆ ಮಿಕ್ಸ್ ಮಾಡಿ. ಅಂದರೆ ಸ್ವಲ್ಪ ಚಪ್ಪ ಇದೆ ಆದರೆ ಉಪ್ಪನ್ನು ಸೇರಿಸಿಬಿಡಿ, ಇವಾಗಲೇ ಮಿಕ್ಸ್ ಮಾಡೋ ಟೈಮಲ್ಲೇ ಸೇರಿಸ್ಬಿಡಿ. ಓಕೆ ನೋಡಿ, ಪರ್ಫೆಕ್ಟ್. ಇವಾಗ ಮೇಲ್ಗಡೆಯಿಂದ 1 ಚಮಚದಷ್ಟು ತುಪ್ಪವನ್ನು ಹಾಕೋಣ. ಇದು ಆಪ್ಷನಲ್, ನಿಮಗೆ ಇಷ್ಟ ಇದೆ ಆದರೆ ಹಾಕಿ, ಇಲ್ಲದಿದ್ದರೆ ಪರವಾಗಿಲ್ಲ. ಅರ್ಧ ಲಿಂಬೆ ರಸವನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಅದರಲ್ಲೇ ರೈಸ್ ಒಳ್ಳೆ ರೀತಿ ಬಿಸಿಯಾಗಿದೆ. ಇವಾಗ ಪರ್ಫೆಕ್ಟ್, ಇಷ್ಟ ಆದರೆ ಸಾಕು. ಇದು ನೋಡಿ, ಒಳ್ಳೆ ಘಮ ಪರಿಮಳ ಬರ್ತಾ ಉಂಟು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ. ಇಷ್ಟೇ ಮಾಡಲಿಕ್ಕಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಯಾವುದ್ರೊಂದಿಗೆ ಕೂಡ ಈ ಕಾಂಬಿನೇಷನ್, ಈ ರೈಸ್ ಸೂಪರ್ ಆಗುತ್ತೆ. ಅಂದರೆ ಆಮೇಲೆ ನಿಮಗೆ ಚಿಕನ್ ಗ್ರೇವಿ ಮಾಡಲಿಕ್ಕಿದ್ರೆ, ವೆಜ್ ಗ್ರೇವಿ ಮಾಡಲಿಕ್ಕಿದ್ರೆ, ಬೆಳಗಿನ ಬ್ರೇಕ್ಫಾಸ್ಟಿಗೆ ಅದರೊಂದಿಗೆ ಬೇಕಿದ್ರೆ ನೀವು ಕರ್ಡೊಂದಿಗೆ ಕಚಂಬರ ಹೇಳ್ತಾರೆ ನೋಡಿ, ಅದರೊಂದಿಗೆ ಕೊಡ್ಬೋದು ನೀವು. ಅಥವಾ ಡಿನ್ನರ್ ಪಾರ್ಟಿ ಟೈಮಲ್ಲಿ, ಆ ಟೈಮಲ್ಲಿ ಕೂಡ ಈ ರೈಸನ್ನು ನೀವು ಯೂಸ್ ಮಾಡ್ಬೋದು. ತುಂಬ ಅಂದರೆ ತುಂಬ ಸೂಪರ್ ಆಗುತ್ತೆ. ಜಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನ್ನಿಸ್ತೀನಿ. ಎಷ್ಟು ಬಿಡುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಏನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟೊಂದು ಚೆನ್ನಾಗಾಗಿದೆ. ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತು ಅಂತ ಹೇಳಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.